ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಐಡಿಯಲ್ ಸೊಲ್ಯೂಷನ್ಸ್ ಹಾಗೂ ನಾನ್ ಐಡಿಯಲ್ ಸೊಲ್ಯೂಷನ್ಸ್ಗಳು, ಅವುಗಳಿಗೆ ಕಾರಣಗಳು ಹಾಗೂ ಟೈಪ್ಸ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ಗಳು ಹಾಗೂ ಅಜಿಯೋಟ್ರೋಪಿಕ್ ಮಿಕ್ಸ್ಚರನ್ನು ಅರ್ಥ ಮಾಡ್ಕೊಳ್ಳೋಣ. ಅಟ್ ಆಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ರೌಲ್ಸ್ ಲಾವನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡುವಂತಹ ಸೊಲ್ಯೂಷನ್ಗಳನ್ನು ಐಡಿಯಲ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಅಟ್ ಆಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ರೌಲ್ಸ್ ಲಾವನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡದೇ ಇರುವಂತಹ ಸೊಲ್ಯೂಷನನ್ನು ನಾವು ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತೇಳಿ ಕರಿತೀವಿ. ನಾವೀಗ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ರೌಲ್ಸ್ ಲಾವನ್ನು ನೋಡೋಣ. ಎ ಮತ್ತು ಬಿ ಅನ್ನುವಂತಹ ಎರಡು ವೊಲಟೈಲ್ ಲಿಕ್ವಿಡ್ಗಳಿಂದ ಒಂದು ಸೊಲ್ಯೂಷನ್ ಆಗಿರಲಿ. ಎ ಅನ್ನುವಂತಹ ಲಿಕ್ವಿಡನ್ನು ಈ ಪಾಯಿಂಟಲ್ಲಿ, ಬಿ ಅನ್ನುವಂತಹ ಲಿಕ್ವಿಡನ್ನು ಈ ಪಾಯಿಂಟ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಎಕ್ಸ್ ಆ್ಯಕ್ಸಿಸ್ನಲ್ಲಿ ದ ಕಾಂಪೋಸಿಷನ್ ಆಫ್ ಲಿಕ್ವಿಡ್ಸ್ ಅಥವಾ ಮೋಲ್ ಫ್ರ್ಯಾಕ್ಷನ್ ಆಫ್ ಲಿಕ್ವಿಡ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ವೈ ಆ್ಯಕ್ಸಿಸಲ್ಲಿ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈಗ ಈ ಒಂದು ಪಾಯಿಂಟ್ನಲ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಈಸ್ 1 ಆ್ಯಂಡ್ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಈಸ್ 0. ಈ ಪಾಯಿಂಟ್ನಲ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಈಸ್ 0.8 ಆ್ಯಂಡ್ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಈಸ್ 0.2. ಹಿಯರ್ ಎಕ್ಸ್ ಎ ಈಸ್ 0.6 ಆ್ಯಂಡ್ ಎಕ್ಸ್ ಬಿ ಈಸ್ 0.4. ಈ ರೀತಿಯಲ್ಲಿ ಫ್ರಮ್ ಲೆಫ್ಟ್ ಟು ರೈಟ್ ಬಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಡಿಕ್ರೀಸ್ ಆಗ್ತಾ 1ನಿಂದ 0ಗೆ ಬರ್ತಾ ಇದೆ. ಇನ್ನು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಬಂದರೆ ಇಲ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಈಸ್ 1 ಆ್ಯಂಡ್ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಈಸ್ 0. ಇಲ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಈಸ್ 0.8 ಆ್ಯಂಡ್ ಎಕ್ಸ್ ಎ ಈಸ್ 0.2. ಹಿಯರ್ ಎಕ್ಸ್ ಬಿ ಈಸ್ 0.6 ಆ್ಯಂಡ್ ಎಕ್ಸ್ ಎ ಈಸ್ 0.4. ದಟ್ ಮೀನ್ಸ್ ಫ್ರಮ್ ರೈಟ್ ಟು ಲೆಫ್ಟ್ ಬಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಈಸ್ ಡಿಕ್ರೀಸಿಂಗ್ ಫ್ರಮ್ 1 to 0 ಆಗಿದೆ. ಸೊ ಈ ಒಂದು ಪಾಯಿಂಟ್ನಲ್ಲಿ ಎಕ್ಸ್ ಎ ಈಕ್ವಲ್ಸ್ 1 ಅಂತ ಹೇಳಿದ್ರೆ ಕೇವಲ ಎ ಲಿಕ್ವಿಡ್ ಮಾತ್ರ ಪ್ರೆಸೆಂಟ್ ಇದೆ ಅಂತ ಅರ್ಥ. ಈಗ ನಾವು ಎ ಅನ್ನುವಂತಹ ಲಿಕ್ವಿಡ್ ಬಿ ಅನ್ನುವಂತಹ ಲಿಕ್ವಿಡ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ವೊಲಟೈಲ್ ಇದೆ ಅಂತ ಭಾವಿಸೋಣ. ಸೊ ಕಡಿಮೆ ವೊಲಟೈಲ್ ಇರುವಂತಹ ಎ ಅನ್ನುವಂತಹ ಪ್ಯೂರ್ ಲಿಕ್ವಿಡಿನ ವೇಪರ್ ಪ್ರೆಷರನ್ನು ನಾವಿಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಪ್ಯೂರ್ ಲಿಕ್ವಿಡ್ ಆಗಿರೋದ್ರಿಂದ ವೇಪರ್ ಪ್ರೆಷರ್ ಆಫ್ ಎಯನ್ನು ನಾವು P0 ಎ ಅಂಥೇಳಿ ರೆಪ್ರೆಸೆಂಟ್ ಮಾಡ್ಬೋದು. ಇನ್ನು ಈ ಪಾಯಿಂಟ್ನಲ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಈಸ್ 1 ಅಂದರೆ ಅರ್ಥ ಈ ಒಂದು ಸೊಲ್ಯೂಷನ್ನಲ್ಲಿ ಕೇವಲ ಒಂದೇ ಒಂದು ಕಾಂಪೊನೆಂಟ್ ಬಿ ಲಿಕ್ವಿಡ್ ಮಾತ್ರ ಇದೆ. ಹಾಗಾಗಿ ನಾವು ಕನ್ಸಿಡರ್ ಮಾಡಿರೋ ಹಾಗೆ ಬಿ ಲಿಕ್ವಿಡ್ ಎ ಲಿಕ್ವಿಡ್ಗಿಂತ ಹೆಚ್ಚು ವೊಲಟೈಲ್ ಇರೋದ್ರಿಂದ ವೇಪರ್ ಪ್ರೆಷರ್ ಆಫ್ ಬಿ ಲಿಕ್ವಿಡ್ ವಿಲ್ ಬಿ ಮೋರ್. ಹಾಗೂ ಕೇವಲ ಬಿ ಲಿಕ್ವಿಡ್ ಮಾತ್ರ ಇರೋದ್ರಿಂದಾಗಿ ದ ವೇಪರ್ ಪ್ರೆಷರ್ ಆಫ್ ಬಿ ವಿಚ್ ಈಸ್ ರೆಪ್ರೆಸೆಂಟೆಡ್ ಹಿಯರ್ represented by P0 B. ದಟ್ ಇಲ್ಲಿ ಎ ಮತ್ತು ಬಿ ಅನ್ನುವಂಥ ಪಾಯಿಂಟ್ಗಳು ಎ ಮತ್ತು ಬಿ ನ ಪ್ಯೂರ್ ಲಿಕ್ವಿಡನ್ನು ರೆಪ್ರೆಸೆಂಟ್ ಮಾಡಿದ್ರೆ ಇನ್ ಬಿಟ್ವೀನ್ ಇರುವಂತಹ ಪಾಯಿಂಟ್ಗಳು ಎ ಮತ್ತು ಬಿ ಲಿಕ್ವಿಡ್ಗಳು ಡಿಫ್ರೆಂಟ್ ಮೋಲ್ ಫ್ರ್ಯಾಕ್ಷನ್ನಲ್ಲಿ ಕಂಬೈನ್ ಆಗಿರುವಂತಹ ಸೊಲ್ಯೂಷನ್ಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈಗ ಎ ಮತ್ತು ಬಿ ಲಿಕ್ವಿಡ್ಗಳಿಂದ ಒಂದು ಸೊಲ್ಯೂಷನ್ ಫಾರ್ಮೇಷನ್ ಆಗಿದ್ದರೆ ಈ ಒಂದು ಸೊಲ್ಯೂಷನ್ನಿನ ಮೇಲೆ ಇರುವಂತಹ ಎ ವೇಪರ್ನ ಪಾರ್ಷಿಯಲ್ ವೇಪರ್ ಪ್ರೆಷರ್ ಪಿ ಎ ಈಸ್ ಗಿವನ್ ಬೈ ರೌಲ್ಸ್ ಲಾ ಆ್ಯಸ್ ಪಿ ಎ ಈಕ್ವಲ್ಸ್ P0 ಎ ಇಂಟು ಎಕ್ಸ್ ಎ. ಅದೇ ರೀತಿಯಲ್ಲಿ ಇಲ್ಲಿ ಇರುವಂತಹ ಬಿ ಅನ್ನುವಂತಹ ವೇಪರ್ನ ಪಾರ್ಷಿಯಲ್ ವೇಪರ್ ಪ್ರೆಷರ್ ಈಸ್ ಗಿವನ್ ಬೈ ಪಿ ಬಿ ಈಕ್ವಲ್ಸ್ P0 ಬಿ ಇಂಟು ಎಕ್ಸ್ ಬಿ. ಸೊ ಈ ಒಂದು ರಿಲೇಷನ್ಶಿಪ್ಪನ್ನು ನಾವು ಇಲ್ಲಿ ಪ್ಲಾಟ್ ಮಾಡಿದ್ರೆ ವಿ ಕ್ಯಾನ್ ರೈಟ್ as the mole fraction of
A in the solution goes on decreasing, the partial vapor pressure of A also decreases. ಅದೇ ರೀತಿಯಲ್ಲಿ ಒಂದು ಸೊಲ್ಯೂಷನ್ನಲ್ಲಿ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಡಿಕ್ರೀಸ್ ಆಗ್ತಾ ಹೋದಾಗೇ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಬಿ ಆಲ್ಸೋ ಡಿಕ್ರೀಸಸ್. ಸೊ ದಿಸ್ ರೆಪ್ರೆಸೆಂಟ್ಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ಪಿ ಎ ಈಕ್ವಲ್ಸ್ ಪಿ ನಾಟ್ ಎ ಇಂಟು ಎಕ್ಸ್ ಎ. ಅದೇ ರೀತಿಯಲ್ಲಿ ದಿಸ್ ಲೈನ್ ರೆಪ್ರೆಸೆಂಟ್ಸ್ ಪಿ ಬಿ, ದಟ್ ಈಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಬಿ ಈಕ್ವಲ್ಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ. ಈ ಒಂದು ರಿಲೇಷನ್ಶಿಪ್ಗಳನ್ನು ಗಮನಿಸಿದ್ರೆ ಫ್ರಮ್ ಲೆಫ್ಟ್ ಟು ರೈಟ್ ನಾವು ಮೂವ್ ಆದರೆ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಎಕ್ಸ್ ಎನ ವ್ಯಾಲ್ಯೂ ಕಡಿಮೆ ಆದ ಹಾಗೇ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ದಟ್ ಈಸ್ ಆನ್ ದ ಲಿಕ್ವಿಡ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಈ ಒಂದು ಲೈನ್ನಿಂದ ನಾವು ಡಿಕ್ರೀಸ್ ಇನ್ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ಆನ್ ದ ಸೊಲ್ಯೂಷನ್ ಆ್ಯಸ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಡಿಕ್ರೀಸಸನ್ನು ರೆಪ್ರೆಸೆಂಟ್ ಮಾಡ್ಬೋದು. ಅದೇ ರೀತಿ ಫ್ರಮ್ ರೈಟ್ ಟು ಲೆಫ್ಟ್ ನಾವು ಮೂವ್ ಆದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಇನ್ ದ ಸೊಲ್ಯೂಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ ಬಿನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋದರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಬಿ ಆನ್ ದ ಸೊಲ್ಯೂಷನ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಫ್ರಮ್ ರೈಟ್ ಟು ಲೆಫ್ಟ್ ಮೂವ್ ಆಗ್ತಾ ಹೋದರೆ ಎಕ್ಸ್ ಬಿನ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಅದೇ ರೀತಿ ಪಿ ಬಿನ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಹಾಗಿದ್ರೆ ಡಾಲ್ಟನ್ ನಿಯಮದ ಪ್ರಕಾರ ಸೊಲ್ಯೂಷನ್ನ ಮೇಲೆ ಎರಡು ರೀತಿಯಾದಂಥ ವೇಪರ್ ಇದೆ. ಆ ಎರಡೂ ವೇಪರ್ನಿಂದ ಉಂಟಾಗ್ತಾ ಇರುವಂತಹ ಟೋಟಲ್ ವೇಪರ್ ಪ್ರೆಷರ್ ದಟ್ ಈಸ್ ಪಿ ಟಿ ಈಸ್ ಗಿವನ್ ಬೈ PT, total vapor pressure is given by PA plus PP, that is partial vapor pressure of A ಹಾಗೂ partial vapor pressure of B. So this can also be written as PT equals PA ನ ಬದಲು P naught A X A plus P naught B ಎಕ್ಸ್ ಬಿ ಅಂತ ಹೇಳಿ ಬರಿಬೋದು. ಈ ರೀತಿಯಲ್ಲಿ ನಾವು ಎರಡು ವಾಲಟೈಲ್ ಲಿಕ್ವಿಡ್ಗಳನ್ನು ಮಿಕ್ಸ್ ಮಾಡಿ ತಯಾರು ಮಾಡಿದಂತಹ ಸೊಲ್ಯೂಷನ್ನಲ್ಲಿ ಈ ರೀತಿಯಾದಂತಹ ಗ್ರಾಫನ್ನು ಫಾಲೋ ಮಾಡ್ತಾ ಇದೆ ಅಂತ ಹೇಳಿದ್ರೆ ರೌಲ್ಸ್ ಲಾವನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದೆ ಅಂತ ಅರ್ಥ. ಈ ಒಂದು ರೀತಿಯಲ್ಲಿ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದರೆ ಅಂತಹ ಸೊಲ್ಯೂಷನ್ಗಳನ್ನು ನಾವು ಐಡಿಯಲ್ ಸೊಲ್ಯೂಷನ್ ಅಂಥೇಳಿ ಕರಿತೀವಿ. ಈಗ ನಾವು ಐಡಿಯಲ್ ಸೊಲ್ಯೂಷನ್ಗಳು ರೌಲ್ಸ್ ಲಾವನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದಕ್ಕೆ ಕಾರಣ ಆಗುವಂತಹ ರೀಸನ್ಗಳನ್ನು ಡಿಸ್ಕಷನ್ ಮಾಡೋಣ. ಈಗ ಎ ಅನ್ನುವಂತಹ ಒಂದು ವಾಲಟೈಲ್ ಲಿಕ್ವಿಡ್ ಹಾಗೂ ಬಿ ಅನ್ನುವಂತಹ ಇನ್ನೊಂದು ವಾಲಟೈಲ್ ಲಿಕ್ವಿಡ್ ಮಿಕ್ಸ್ ಆಗಿ ಒಂದು ಸೊಲ್ಯೂಷನ್ ಫಾರ್ಮೇಷನ್ ಆಗಿದೆ ಅಂತೇಳಿ ಭಾವಿಸೋಣ. ಈಗ ಈ ಒಂದು ಲಿಕ್ವಿಡ್ಗಳಲ್ಲಿ ಉದಾಹರಣೆಗೆ ಎ ಅನ್ನುವಂತಹ ಲಿಕ್ವಿಡ್ ಬೆನ್ಝೀನ್ ಆಗಿರಲಿ, ಬಿ ಅನ್ನುವಂತಹ ಲಿಕ್ವಿಡ್ ಟಾಲಿನ್ ಆಗಿರಲಿ. ಈಗ ಇಲ್ಲಿ ಇರುವಂತಹ ಎ ಲಿಕ್ವಿಡಿನ ಎ ಮತ್ತು ಎ ಮಾಲಿಕ್ಯೂಲ್ಗಳ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ ಹಾಗೂ ಬಿ ಲಿಕ್ವಿಡ್ನಲ್ಲಿ ಬಿ ಮತ್ತು ಬಿ ಮಾಲಿಕ್ಯೂಲ್ಗಳ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ ಹಾಗೂ ಇವೆರಡನ್ನು ಸೇರಿಸಿ ಸೊಲ್ಯೂಷನನ್ನು ತಯಾರು ಮಾಡಿದಾಗ ಎ ಮತ್ತು ಬಿ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೇಮ್ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಬೆನ್ಝೀನ್ ಒಂದು ನಾನ್ ಪೋಲಾರ್ ಮಾಲಿಕ್ಯೂಲ್, ಅದೇ ರೀತಿ ಟಾಲಿನ್ ಕೂಡ ನಾನ್ ಪೋಲಾರ್ ಮಾಲಿಕ್ಯೂಲ್ ಹಾಗೂ ಬೆನ್ಝೀನ್ ಹಾಗೂ ಟಾಲಿನ್ನ ಮಾಲಿಕ್ಯೂಲ್ಗಳ ಮಾಲಿಕ್ಯುಲರ್ ಮಾಸ್ ಕೂಡ ಕಂಪೇರಬಲ್ ಮಾಲಿಕ್ಯುಲರ್ ಮಾಸ್ ಇರುತ್ತೆ. ಆಗ ಬೆನ್ಝೀನ್ ಹಾಗೂ ಬೆನ್ಝೀನ್ ಮಾಲಿಕ್ಯೂಲ್ ನಡುವೆ ವರ್ತಿಸುವಂತಹ ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್
ಹಾಗೂ ಟಾಲಿನ್ ಮಾಲಿಕ್ಯೂಲ್ಗಳ ನಡುವೆ ವರ್ತಿಸುವಂತಹ ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಒಂದೇ ರೀತಿಯ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಹಾಗಾಗಿ ಬೆನ್ಝೀನ್ ಮತ್ತು ಟಾಲಿನ್ಗಳನ್ನು ಮಿಕ್ಸ್ ಮಾಡಿ ಸೊಲ್ಯೂಷನನ್ನು ತಯಾರು ಮಾಡಿದಾಗ ಇವುಗಳ ನಡುವೆ ಇರುವಂತಹ ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಸೇಮ್ ಇರುತ್ತೆ. ಈ ಒಂದು ರೀಸನ್ನಿಂದಾಗಿ ಎ ಹಾಗೂ ಎ, ಬಿ ಹಾಗೂ ಬಿ ಹಾಗೂ ಸೊಲ್ಯೂಷನ್ನಲ್ಲಿ ಎ ಹಾಗೂ ಬಿ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೇಮ್ ಇರುತ್ತೆ. ಇನ್ನು ಎರಡನೇ ವಿಚಾರವಾಗಿ ಎ ಮತ್ತು ಎ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿ ಮತ್ತು ಬಿ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಕ್ವಲ್ ಇರೋದ್ರಿಂದಾಗಿ ಎ ಮತ್ತು ಎ ಮಾಲಿಕ್ಯೂಲ್ಗಳು ಎಷ್ಟು ಸಮೀಪದಲ್ಲಿರುತ್ತೋ ಬಿ ಮತ್ತು ಬಿ ಮಾಲಿಕ್ಯೂಲ್ಗಳು ಎಷ್ಟು ಸಮೀಪದಲ್ಲಿರುತ್ತೋ ಇವುಗಳನ್ನು ಮಿಕ್ಸ್ ಮಾಡಿ ಸೊಲ್ಯೂಷನ್ ತಯಾರು ಮಾಡಿದಾಗ ಎ ಮತ್ತು ಬಿ ಮಾಲಿಕ್ಯೂಲ್ಗಳು ಕೂಡ ಅಷ್ಟೇ ಸಮೀಪದಲ್ಲಿರುತ್ತೆ. ಹಾಗಾಗಿ ಎನ ವಾಲ್ಯೂಮ್ ಹಾಗೂ ಬಿನ ವಾಲ್ಯೂಮನ್ನು ಆ್ಯಡ್ ಮಾಡಿದಾಗ ಸೊಲ್ಯೂಷನ್ನಿನ ವಾಲ್ಯೂಮ್ಗೆ ಈಕ್ವಲ್ ಆಗಿರುತ್ತೆ. ವಾಲ್ಯೂಮ್ ಆಕ್ಯುಪೈಡ್ ಬೈ ಎ ಲಿಕ್ವಿಡ್ ಆ್ಯಂಡ್ ವಾಲ್ಯೂಮ್ ಆಕ್ಯುಪೈಡ್ ಬೈ ಬಿ ಲಿಕ್ವಿಡನ್ನು ವಿ ಎ ಮತ್ತು ವಿ ಬಿ ಅಂತ ಅಂದ್ಕೊಂಡ್ರೆ ಆಗ ಎ ಮತ್ತು ಬಿ ಎರಡೂ ಲಿಕ್ವಿಡ್ಗಳನ್ನು ನಾವು ಮಿಕ್ಸ್ ಮಾಡಿದಾಗ ಅದು ಆಕ್ಯುಪೈ ಮಾಡುವಂತಹ ಒಂದು ವಾಲ್ಯೂಮನ್ನು ವಿ ಎಫ್ ಅಂತ ಹೇಳಿ ಅಂದ್ಕೊಳ್ಳೋಣ. ವಿ ಎಫ್ ಕ್ಯಾನ್ ಬಿ ಗಿವನ್ ಬೈ ವಿ ಎ ಪ್ಲಸ್ ವಿ ಬಿ ಆಗಿರುತ್ತೆ. ಇನ್ನು ಇವೆರಡು ಲಿಕ್ವಿಡ್ಗಳನ್ನು ಸೇರಿಸಿ ಸೊಲ್ಯೂಷನ್ ತಯಾರು ಮಾಡಿದಾಗ ಚೇಂಜ್ ಇನ್ ವಾಲ್ಯೂಮ್ ಡ್ಯೂರಿಂಗ್ ಮಿಕ್ಸಿಂಗನ್ನು ಬರೆದ್ರೆ ದಟ್ ಕ್ಯಾನ್ ಬಿ ಗಿವನ್ ಬೈ ಡೆಲ್ಟಾ ವಿ ಮಿಕ್ಸಿಂಗ್ ಈಕ್ವಲ್ಸ್ ವಿ ಫೈನಲ್ ಮೈನಸ್ ವಿ ಎ ಪ್ಲಸ್ ವಿ ಬಿ ಅಂಥೇಳಿ ಬರಿಬೇಕಾಗತ್ತೆ. ಸೊ ನಾವೀಗ ಇಲ್ಲಿ ರಿಲೇಷನ್ಶಿಪ್ ಬರೆದಿದ್ದೀವಿ. ವಿ ಎಫ್ ದಟ್ ಈಸ್ ಫೈನಲ್ ವಾಲ್ಯೂಮ್ ಈಸ್ ಈಕ್ವಲ್ ಟು ವಿ ಎ ಪ್ಲಸ್ ವಿ ಬಿ. ದೇರ್ಫೋರ್ ವಿ ಎಫ್ ಮತ್ತು ವಿ ಎ ಪ್ಲಸ್ ವಿ ಬಿನ ವ್ಯಾಲ್ಯೂಗಳು ಸೇಮ್ ಆಗಿರೋದ್ರಿಂದ ಡೆಲ್ಟಾ ವಿ ಮಿಕ್ಸಿಂಗ್ ಈಕ್ವಲ್ಸ್ ಈಗಿಲ್ಲಿ ವಿ ಎಫ್ ಹಾಗೂ ವಿ ಎ ಪ್ಲಸ್ ವಿ ಬಿ ಎರಡು ಈಕ್ವಲ್ ಅಂತ ಹೇಳಿ ಬರೆದಿರೋದ್ರಿಂದ ಈಕ್ವಲ್ ಕ್ವಾಂಟಿಟಿಗಳನ್ನು ಸಬ್ಸ್ಟ್ರ್ಯಾಕ್ಟ್ ಮಾಡಿದ್ರೆ ವಿ ಗೆಟ್ ಝೀರೋ. ಅಂದರೆ ಎರಡು ಲಿಕ್ವಿಡ್ಗಳನ್ನು ಸೇರಿಸಿ ಸೊಲ್ಯೂಷನನ್ನು ತಯಾರು ಮಾಡಿದಾಗ ಅದು ಒಂದು ಐಡಿಯಲ್ ಸೊಲ್ಯೂಷನ್ ಆಗಿದ್ದರೆ ಆಗ ವಿ ಎಫ್ ದಟ್ ಈಸ್ ಫೈನಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಈಸ್ ಈಕ್ವಲ್ ಟು ವಿ ಎ ಪ್ಲಸ್ ವಿ ಬಿ ಆಗಿರುತ್ತೆ ಹಾಗೂ ಡೆಲ್ಟಾ ವಿ ಮಿಕ್ಸಿಂಗ್ ಈಕ್ವಲ್ಸ್ ಝೀರೋ ಆಗಿರುತ್ತೆ. ನಾವೀಗ ಮೂರನೇ ಅಂಶವನ್ನು ಗಮನಿಸೋಣ. ಒಂದು ಸೊಲ್ಯೂಷನ್ ತಯಾರಾಗಬೇಕಾದ್ರೆ ಎರಡು ವಾಲಟೈಲ್ ಲಿಕ್ವಿಡ್ಗಳನ್ನು ನಾವು ಮಿಕ್ಸ್ ಮಾಡ್ತೀವಿ. ಈಗ ಎ ಅನ್ನುವಂತಹ ಲಿಕ್ವಿಡ್ನಲ್ಲಿ ಇರುವ ಎ ಮತ್ತು ಎ ಮಾಲಿಕ್ಯೂಲ್ಗಳ ನಡುವೆ ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಡೈಪೋಲ್ ಮೂಮೆಂಟ್, ಹೈಡ್ರೋಜನ್ ಬಾಂಡ್ ಥರದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅದೇ ರೀತಿಯಲ್ಲಿ ಬಿ ಲಿಕ್ವಿಡ್ನಲ್ಲಿರುವಂತಹ ಬಿ ಮಾಲಿಕ್ಯೂಲ್ಗಳ ನಡುವೆನೂ ಕೂಡ ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಡೈಪೋಲ್ ಮೂಮೆಂಟ್ ಹಾಗೂ ಹೈಡ್ರೋಜನ್ ಬಾಂಡ್ ಇರುತ್ತೆ. ಈಗ ಈ ಎ ಮತ್ತು ಬಿ ಲಿಕ್ವಿಡ್ ಇವೆರಡನ್ನು ಮಿಕ್ಸ್ ಮಾಡಿದಾಗ ಸೊಲ್ಯೂಷನ್ ತಯಾರಾಗಬೇಕು ಅಂತ ಹೇಳಿದ್ರೆ ಈ ಎ ಮತ್ತು ಬಿ ಮಾಲಿಕ್ಯೂಲ್ಗಳ ನಡುವೆ ಮೊದಲು ಇದ್ದ ಹಾಗೆ ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಡೈಪೋಲ್ ಮೂಮೆಂಟ್ ಅಥವಾ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗುವ ಸಾಧ್ಯತೆಗಳಿದೆ. ಎ ಮತ್ತು ಬಿ ಲಿಕ್ವಿಡ್ಗಳು ಸೇರಿ ಸೊಲ್ಯೂಷನ್ ತಯಾರಾಗುವಂಥ ಸಂದರ್ಭದಲ್ಲಿ ಎ ಲಿಕ್ವಿಡ್ನಲ್ಲಿ ಎ ಮತ್ತು ಎ ಮಾಲಿಕ್ಯೂಲ್ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಬ್ರೇಕ್ ಮಾಡಿ ಬರಬೇಕು. ಬಿ ಮತ್ತು ಬಿ ಮಾಲಿಕ್ಯೂಲ್ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಬ್ರೇಕ್ ಮಾಡಿ ಬರಬೇಕು ಹಾಗೂ ಎ ಮತ್ತು ಬಿನ ನಡುವೆ ಹೊಸದಾಗಿ ಒಂದು ಅಟ್ರಾಕ್ಷನ್ ಕ್ರಿಯೇಟ್ ಆಗಬೇಕು. ಸೊ ನಾವಿಲ್ಲಿ ಎ ಮತ್ತು ಎ ನಡುವೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಓವರ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಎನರ್ಜಿಯನ್ನು ಸಪ್ಲೈ ಮಾಡಬೇಕಾಗತ್ತೆ. ನಾವೀಗ ಇಲ್ಲಿ ಕನ್ಸಿಡರ್ ಮಾಡಿರುವಂತಹ ಐಡಿಯಲ್ ಸೊಲ್ಯೂಷನ್ನಲ್ಲಿ
ಎ ಮತ್ತು ಎ ಮಾಲಿಕ್ಯೂಲನ್ನು ಸಪ್ರೇಟ್ ಮಾಡಲಿಕ್ಕೆ ಬೇಕಾದಂಥ ಎನರ್ಜಿ HA, ಬಿ ಮತ್ತು ಬಿ ಮಾಲಿಕ್ಯೂಲನ್ನು ಸಪ್ರೇಟ್ ಮಾಡಲಿಕ್ಕೆ ಬೇಕಾದಂತಹ ಎನರ್ಜಿ HB. ಹಾಗೂ ಈ ಎರಡೂ ಮಾಲಿಕ್ಯೂಲ್ಗಳು ಒಂದು ಇನ್ನೊಂದರ ಸಮೀಪಕ್ಕೆ ಬಂದಾಗ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಕ್ಸಿಸ್ಟ್ ಆದಾಗ ಅದು ರಿಲೀಸ್ ಮಾಡುವಂತಹ ಎನರ್ಜಿ HF ಏನಿದೆಯೋ ಇವುಗಳನ್ನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬರಿಬೋದು. ದಟ್ ಈಸ್ ಎನರ್ಜಿ ರಿಲೀಸ್ಡ್ ವೆನ್ ಎ ಆ್ಯಂಡ್ ಬಿ ಕಮ್ಸ್ ಟುಗೆದರ್, ದಟ್ ಈಸ್ HF ಈಕ್ವಲ್ಸ್ HA, ದಟ್ ಈಸ್ ಎನರ್ಜಿ ಸಪ್ಲೈಡ್ ಟು ಸಪ್ರೇಟ್ ಎ ಪ್ಲಸ್ HB, ದಟ್ ಈಸ್ ಎನರ್ಜಿ ಸಪ್ಲೈಡ್ ಟು ಸಪ್ರೇಟ್ ಬಿ. ಸೊ ಈ ಒಂದು ರಿಲೇಷನ್ಶಿಪ್ಪನ್ನು ಐಡಿಯಲ್ ಸೊಲ್ಯೂಷನ್ಗಳು ಫಾಲೋ ಮಾಡುತ್ತೆ. ಹಾಗಿದ್ದರೆ ಇಡೀ ಪ್ರೋಸೆಸ್ನಲ್ಲಿ ಅಂದರೆ ಎ ಮತ್ತು ಎ ಸಪ್ರೇಟಾಗಿ, ಬಿ ಮತ್ತು ಬಿ ಸಪ್ರೇಟಾಗಿ, ಎ ಮತ್ತು ಬಿ ಒಂದಾಗುವಂತಹ ಪೂರ್ಣ ಕ್ರಿಯೆ ಏನಿದೆಯೋ ಇಲ್ಲಿ ಎಷ್ಟು ಎನರ್ಜಿಯ ಚೇಂಜ್ ಆಯಿತು ಅಂಥೇಳಿ ನಾವು ಗಮನಿಸಿದ್ರೆ ವಿ ಕ್ಯಾನ್ ರೈಟ್ change in enthalpy, that is delta H during mixing process can be given as delta H mixing equals H final minus HA plus HB ಅಂಥೇಳಿ ಬರಿಬೋದು. ನಾವು ಇಲ್ಲೇ ಗಮನಿಸ್ಬೋದು ಡೆಲ್ಟಾ H ಮಿಕ್ಸಿಂಗ್ ಈಕ್ವಲ್ಸ್ HF ಹಾಗೂ HA ಪ್ಲಸ್ HB ಇವೆರಡರ ವ್ಯಾಲ್ಯೂ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಐಡಿಯಲ್ ಸೊಲ್ಯೂಷನಲ್ಲಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಎರಡು ಈಕ್ವಲ್ ಕ್ವಾಂಟಿಟೀಸ್ ಆಗಿರೋದ್ರಿಂದ ಇದನ್ನು ಸಬ್ಸ್ಟ್ರ್ಯಾಕ್ಟ್ ಮಾಡಿದ್ರೆ 0 ಅಂತ ಬರುತ್ತೆ. ಅಂದರೆ ಎರಡು ಲಿಕ್ವಿಡ್ಗಳನ್ನು ನಾವು ಮಿಕ್ಸ್ ಮಾಡಿದಾಗ ಉಂಟಾಗುವಂತಹ ಸೊಲ್ಯೂಷನ್ ಒಂದು ಐಡಿಯಲ್ ಸೊಲ್ಯೂಷನ್ ಆಗಿದ್ದರೆ ಆ ಒಂದು ಪ್ರೋಸೆಸ್ನಲ್ಲಿ ಎಂಥಾಲ್ಪಿ ಚೇಂಜ್, ದಟ್ ಈಸ್ ಡೆಲ್ಟಾ H ಮಿಕ್ಸಿಂಗ್ ವಿಲ್ ಬಿ ಈಕ್ವಲ್ ಟು 0. ನಾವೀಗಾಗಲೇ ಐಡಿಯಲ್ ಸೊಲ್ಯೂಷನ್ ಅಂತಂದರೆ ಏನು ಹಾಗೂ ಅವುಗಳಿಗೆ ಏನು ಕ್ಯಾರೆಕ್ಟರ್ಗಳಿರುತ್ತೆ ಅನ್ನುವಂಥದ್ದನ್ನು ಕಲ್ತ್ಕೊಂಡಿದ್ದೀವಿ. ಈಗ ಈ ಒಂದು ರೀಸನ್ಗಳನ್ನು ನಾವು ಕನ್ಸಿಡರ್ ಮಾಡಿ ನಾನ್ ಐಡಿಯಲ್ ಸೊಲ್ಯೂಷನ್ಗಳನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಾವೀಗ ಬೆನ್ಸಿನ್ ಮತ್ತು ಟಾಲಿನ್ ಲಿಕ್ವಿಡ್ಗಳಿಂದ ಆಗಿರುವಂಥ ಸೊಲ್ಯೂಷನ್ಗಳು ಹೇಗೆ ಐಡಿಯಲ್ ಸೊಲ್ಯೂಷನ್ಗಳು ಅಂಥೇಳಿ ಡಿಸ್ಕಷನ್ ಮಾಡಿದ್ವೋ ಹಾಗೆ ಎಥನಾಲ್ ಹಾಗೂ ಅಸಿಟೋನ್ ಈ ಎರಡು ಲಿಕ್ವಿಡ್ಗಳಿಂದ ಆಗಿರುವಂತಹ ಸೊಲ್ಯೂಷನ್ನನ್ನು ನಾವು ಕನ್ಸಿಡರ್ ಮಾಡೋಣ. ಈಗ ಎಥನಾಲಲ್ಲಿ ನಮಗೆ ಗೊತ್ತಿರೋ ಹಾಗೆ ಎಥನಾಲ್ನ ಮಾಲಿಕ್ಯೂಲ್ಗಳ ನಡುವೆ ಹೈಡ್ರೋಜನ್ ಬಾಂಡ್ ಎಕ್ಸಿಸ್ಟ್ ಆಗುತ್ತೆ. ಹಾಗಾಗಿ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಎ ಮಾಲಿಕ್ಯೂಲ್ ಅಥವಾ ಎಥನಾಲ್ ಆ್ಯಂಡ್ ಎಥನಾಲ್ ಮಾಲಿಕ್ಯೂಲ್ ಹೆಚ್ಚಾಗಿರುತ್ತೆ. ಹಾಗಾಗಿ ಎಥನಾಲ್ ಲಿಕ್ವಿಡ್ ವಿಲ್ ಬಿ ಲೆಸ್ ವಾಲಟೈಲ್ ಆಗಿರೋದ್ರಿಂದ ಕಡಿಮೆ ವೇಪರ್ಗಳನ್ನು ಫಾರ್ಮೇಷನ್ ಮಾಡುತ್ತೆ. ಲಿಕ್ವಿಡ್ ಫಾರಮ್ನಲ್ಲಿ ಇದ್ದಾಗ ವೇಪರ್ ಪ್ರೆಷರ್ ಆಫ್ ಎಥನಾಲ್ ವಿಲ್ ಬಿ ಲೆಸ್. ಹಾಗಾಗಿ ಇದನ್ನು ನಾವು P0A ಅಂತೇಳಿ ರೆಪ್ರೆಸೆಂಟ್ ಮಾಡೋಣ. ಇನ್ನು ಅಸಿಟೋನ್ನ ನಾವು ಕನ್ಸಿಡರ್ ಮಾಡಿದ್ರೆ ಅಸಿಟೋನ್ನ ಮಾಲಿಕ್ಯೂಲ್ಗಳ ನಡುವೆ ಯಾವುದೇ ರೀತಿಯಾದಂಥ ಹೈಡ್ರೋಜನ್ ಬಾಂಡ್ ಇರೋದಿಲ್ಲ. ಅವುಗಳ ನಡುವೆ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಹಾಗಾಗಿ ಅಸಿಟೋನ್ ವಿಲ್ ಬಿ ಮೋರ್ ವಾಲಟೈಲ್ ಕಂಪೇರ್ ಟು ಎಥನಾಲ್ ಆಗಿರುತ್ತೆ. ಹಾಗಾಗಿ ಹೆಚ್ಚು ವೇಪರ್ ಫಾರ್ಮೇಷನ್ ಆಗುತ್ತೆ, ವೇಪರ್ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ. ಸೊ ಪ್ಯೂರ್ ಅಸಿಟೋನ್ ಲಿಕ್ವಿಡ್ನ ವೇಪರ್ ಪ್ರೆಷರ್, ಸೊ ವಿ ಲೆಟ್ ಇಟ್ ರೆಪ್ರೆಸೆಂಟ್ ಆ್ಯಸ್ P0B. ನಾವೀಗ ಪ್ಯೂರ್ ಎಥನಾಲ್ ಹಾಗೂ ಅಸಿಟೋನನ್ನು ಬೇರೆ ಬೇರೆ ಮೋಲ್ ಫ್ರ್ಯಾಕ್ಷನಲ್ಲಿ ಮಿಕ್ಸ್ ಮಾಡಿ ಸೊಲ್ಯೂಷನನ್ನು ತಯಾರು ಮಾಡಿದಾಗ ಈ ಒಂದು ಸೊಲ್ಯೂಷನ್ ರೌಲ್ಸ್ ಲಾನ ಫಾಲೋ ಮಾಡೋ ಹಾಗಿದ್ದರೆ ಈ ರೀತಿಯಾದಂತಹ ಡಯಾಗ್ರಾಮ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ರೆಪ್ರೆಸೆಂಟ್ಸ್ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎಥನಾಲ್ PA ಈಕ್ವಲ್ಸ್ P0A ಇಂಟು XA ಆಗಿರುತ್ತೆ. ಆ್ಯಂಡ್ ದಿಸ್ ಲೈನ್ ರೆಪ್ರೆಸೆಂಟ್ಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಅಸಿಟೋನ್ PB ಈಕ್ವಲ್ಸ್ P0B ಇಂಟು XB ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ದಿಸ್ ಲೈನ್
represents total vapor pressure contributed by both the vapor of acetone and ethanol on the solution ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈಗ ಎಥನಾಲ್ ಹಾಗೂ ಅಸಿಟೋನ್ನಿಂದ ಆಗಿರುವಂಥ ಸೊಲ್ಯೂಷನ್ನು ಐಡಿಯಲ್ ಸೊಲ್ಯೂಷನ್ ಆಗಿದ್ದಿದ್ರೆ ಈ ಒಂದು ಡಯಾಗ್ರಾಮನ್ನು ಫಾಲೋ ಮಾಡ್ತಾ ಇತ್ತು. ಈಗ ಇಲ್ಲಿ ಗಮನಿಸಿದ್ರೆ ಎಥನಾಲ್ ಲಿಕ್ವಿಡ್ನಲ್ಲಿ ಇರುವಂತಹ ಮಾಲಿಕ್ಯೂಲ್ಗಳ ನಡುವೆ ಹೈಡ್ರೋಜನ್ ಬಾಂಡ್ ಇರೋದ್ರಿಂದಾಗಿ ಇವುಗಳ ಮೇಲೆ ಉಂಟಾಗುವಂತಹ ವೇಪರ್ನ ಪ್ರಮಾಣ ಕಡಿಮೆ ಇರುತ್ತೆ. ಅಂದರೆ ಎ ಮತ್ತು ಎ ಮಾಲಿಕ್ಯೂಲ್ಗಳ ನಡುವೆ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಇನ್ನು ಅಸಿಟೋನನ್ನು ಕನ್ಸಿಡರ್ ಮಾಡಿದ್ರೆ ಅಸಿಟೋನ್ನಲ್ಲಿ ಹೈಡ್ರೋಜನ್ ಬಾಂಡ್ ಇಲ್ಲದೇ ಇದ್ದರೂ ಕೂಡ ವೀಕ್ ಆದಂತಹ ಡೈಪೋಲ್ ಅಟ್ರಾಕ್ಷನ್ ಇರೋದ್ರಿಂದಾಗಿ ಇದರಲ್ಲೂ ಕೂಡ ವಾಲಟೈಲಿಟಿ ಜಾಸ್ತಿ ಇದೆ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ವೇಪರ್ ಫಾರ್ಮೇಷನ್ ಆಗ್ತಾ ಇದೆ. ಆದರೆ ಬಿ ಮತ್ತು ಬಿ ಮಾಲಿಕ್ಯೂಲ್ಗಳ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ನೋಡಿದ್ರೆ ಇವುಗಳ ನಡುವೆನೂ ಕೂಡ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಆದರೆ ಈಗ ಇವೆರಡರ ಸಹಾಯದಿಂದ ಮಿಕ್ಸ್ ಮಾಡಿ ತಯಾರು ಮಾಡಿರುವಂತಹ ಸೊಲ್ಯೂಷನನ್ನು ನೋಡಿದ್ರೆ ಸೊ ಈಗಿಲ್ಲಿ ಎಥನಾಲ್ ಹಾಗೂ ಅಸಿಟೋನ್ ದಟ್ ಈಸ್ ಎ ಮತ್ತು ಬಿ ಮಾಲಿಕ್ಯೂಲ್ಗಳ ನಡುವೆ ಯಾವುದೇ ರೀತಿಯಾದಂತಹ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲ. ಎಥನಾಲ್ ಹಾಗೂ ಅಸಿಟೋನ್ನಿಂದ ಆಗಿರುವಂತಹ ಸೊಲ್ಯೂಷನ್ನಲ್ಲಿ ಎ ಮತ್ತು ಬಿ ಮಾಲಿಕ್ಯೂಲ್ಗಳ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಕನ್ಸಿಡರ್ ಮಾಡಿದ್ರೆ ಯಾವುದೇ ಹೈಡ್ರೋಜನ್ ಬಾಂಡ್ ಇಲ್ಲ, ಡೈಪೋಲ್ ಮೂಮೆಂಟ್ನ ಎಕ್ಸಿಸ್ಟೆನ್ಸ್ ಇಲ್ಲ. ಹೀಗಾಗಿರೋದ್ರಿಂದ ಎ ಮತ್ತು ಬಿ ಮಾಲಿಕ್ಯೂಲ್ಗಳ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ನು ಎ ಮತ್ತು ಎ ಹಾಗೂ ಬಿ ಮತ್ತು ಬಿ ನಡುವೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ಗಿಂತ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ಎಥನಾಲ್ನ ಮಾಲಿಕ್ಯೂಲ್ಗಳು ಹೆಚ್ಚೆಚ್ಚು ಪ್ರಮಾಣದಲ್ಲಿ ವೇಪರ್ ಫೇಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದೇ ರೀತಿಯಲ್ಲಿ ಅಸಿಟೋನ್ನ ಮಾಲಿಕ್ಯೂಲ್ಗಳು ಕೂಡ ಹೆಚ್ಚೆಚ್ಚು ಪ್ರಮಾಣದಲ್ಲಿ ವೇಪರ್ ಫೇಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆದ್ದರಿಂದ ನಾವು ಏನು ಎಕ್ಸ್ಪೆರಿಮೆಂಟಲಿ ಎಕ್ಸ್ಪೆಕ್ಟೆಡ್ ಆಗಿತ್ತೋ ಅದಕ್ಕಿಂತ ಹೆಚ್ಚಿನ ವೇಪರ್ಗಳು ಫಾರ್ಮೇಷನ್ ಆಗುತ್ತೆ. ಹೀಗೆ ಎಥನಾಲ್ ಹಾಗೂ ಅಸಿಟೋನನ್ನು ಮಿಕ್ಸ್ ಮಾಡೋದ್ರಿಂದ ಉಂಟಾಗುವಂತಹ ವೇಪರ್ ಪ್ರೆಷರ್ ಏನಿದೆಯೋ ಅದು ನಮ್ಮ ನಿರೀಕ್ಷೆಯ ವೇಪರ್ ಪ್ರೆಷರ್ಗಿಂತ ಹೆಚ್ಚಾಗಿರುತ್ತೆ. ಹಾಗಾದರೆ ಡಯಾಗ್ರಾಮ್ನಲ್ಲಿ ನಾವು ಈ ಒಂದು ವೇಪರ್ ಪ್ರೆಷರನ್ನು ರೆಪ್ರೆಸೆಂಟ್ ಮಾಡಿದ್ರೆ ಸೊ ವೇಪರ್ ಪ್ರೆಷರ್ ದಟ್ ಈಸ್ ಅಬ್ಸರ್ವ್ಡ್ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ವಿಲ್ ಬಿ ಮೋರ್ ದ್ಯಾನ್ therefore the observed vapor pressure of the solution will be more than expected vapor pressure ಆಗಿರುತ್ತೆ. ಅಂದರೆ ನಾವಿಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ವೇಪರ್ ಪ್ರೆಷರನ್ನು ತೋರಿಸ್ತಾ ಇದೆ. ಈ ಒಂದು ಲಿಕ್ವಿಡ್ಗಳಿಂದ ಆಗಿರುವಂಥ ಸೊಲ್ಯೂಷನ್ ರೌಲ್ಸ್ ಲಾವನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ. ಸೊ ವೇಪರ್ ಪ್ರೆಷರ್ ನಿರೀಕ್ಷೆಗಿಂತ ಜಾಸ್ತಿ ಇರೋದ್ರಿಂದಾಗಿ ಈ ಒಂದು ರೀತಿಯ ಸೊಲ್ಯೂಷನನ್ನು ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಹಾಗೂ ಹೆಚ್ಚಿನ ರೀತಿಯ ವೇಪರ್ ಪ್ರೆಷರ್ ಫಾರ್ಮೇಷನ್ ಆಗಿರೋದ್ರಿಂದ ಈ ಒಂದು ಸೊಲ್ಯೂಷನನ್ನು ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ ಅಂತೇಳಿ ಕರಿತೀವಿ. ದೇರ್ಫೋರ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನನ್ನು ನಾವು ಗಮನಿಸಿದ್ರೆ ಈ ರೀತಿಯಾದಂತಹ ಸೊಲ್ಯೂಷನ್ನಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ಕಂಪೇರ್ ಮಾಡಿದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಎ ಮತ್ತು ಎ ನಡುವೆ, ಬಿ ಮತ್ತು ಬಿ ನಡುವೆ ಹಾಗೂ ಎ ಮತ್ತು ಬಿ ಮಾಲಿಕ್ಯೂಲ್ಗಳ ನಡುವೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಕಂಪೇರ್ ಮಾಡಿದ್ರೆ ಎ ಮತ್ತು ಬಿ ಮಾಲಿಕ್ಯೂಲ್ಗಳ ನಡುವೆ ಸೊಲ್ಯೂಷನಲ್ಲಿ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಲ್ ಬಿ ಲೆಸ್ ಕಂಪೇರ್ ಟು ಎ ಆ್ಯಂಡ್ ಬಿ ಆಗಿರುತ್ತೆ.
ಈಗ ಎರಡನೇ ಅಂಶ ಅಂತ ಹೇಳಿದ್ರೆ ಎಥನಾಲ್ ಅಂತಹ ಲಿಕ್ವಿಡ್ನಲ್ಲಿ ಹೈಡ್ರೋಜನ್ ಬಾಂಡ್ ಇರೋದ್ರಿಂದ ಮಾಲಿಕ್ಯೂಲ್ಗಳೆಲ್ಲ ಬಹಳ ಕಾಂಪ್ಯಾಕ್ಟ್ ಆಗಿ ಇರೋದ್ರಿಂದ ಕಡಿಮೆ ವಾಲ್ಯೂಮನ್ನು ಆಕ್ಯುಪೈ ಮಾಡಿರುತ್ತೆ. ಹಾಗೂ ಅಸಿಟೋನಲ್ಲೂ ಕೂಡ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ನಿಂದ ಕಡಿಮೆ ವಾಲ್ಯೂಮನ್ನು ಆಕ್ಯುಪೈ ಮಾಡಿರುತ್ತೆ. ಆದರೆ ಎಥನಾಲ್ ಹಾಗೂ ಅಸಿಟೋನ್ನ ಮಿಕ್ಸ್ ಮಾಡಿ ಸೊಲ್ಯೂಷನನ್ನು ತಯಾರು ಮಾಡಿದಾಗ ಎಥನಾಲ್ನ ಮಾಲಿಕ್ಯೂಲ್ ಹಾಗೂ ಅಸಿಟೋನ್ನ ಮಾಲಿಕ್ಯೂಲ್ನ ನಡುವೆ ಒಂದು ರೀತಿಯಾದಂಥ ಅಫಿನಿಟಿ ಕಡಿಮೆ ಇರೋದ್ರಿಂದಾಗಿ ಮಾಲಿಕ್ಯೂಲ್ಗಳು ಆದಷ್ಟು ದೂರದಲ್ಲೇ ಇರೋದಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗಾಗಿ ಸೊಲ್ಯೂಷನ್ನಿನ ಫೈನಲ್ ವಾಲ್ಯೂಮನ್ನು ನಾವು ಕನ್ಸಿಡರ್ ಮಾಡಿದ್ರೆ ಫೈನಲ್ ವಾಲ್ಯೂಮ್ ವಿಲ್ ಬಿ ಮೋರ್ ದ್ಯಾನ್ ವಾಲ್ಯೂಮ್ ಆಫ್ ಎ ಪ್ಲಸ್ ವಾಲ್ಯೂಮ್ ಆಫ್ ಬಿ ಆಗಿರುತ್ತೆ. ಹಾಗಾಗಿ ಡೆಲ್ಟಾ ವಿ ಮಿಕ್ಸಿಂಗ್ ಅಂದರೆ ಎರಡೂ ಲಿಕ್ವಿಡ್ಗಳನ್ನು ನಾವು ಸೇರಿಸಿ ಸೊಲ್ಯೂಷನನ್ನು ತಯಾರು ಮಾಡಿದಾಗ ಚೇಂಜ್ ಇನ್ ವಾಲ್ಯೂಮ್ ದಟ್ ಈಸ್ ಡೆಲ್ಟಾ ವಿ ಮಿಕ್ಸಿಂಗ್ ವಿ ಫೈನಲ್ ಮೈನಸ್ ವಿ ಎ ಪ್ಲಸ್ ವಿ ಬಿ ಅಂಥೇಳಿ ಬರಿಬೋದು. ಸೊ ಈಗ ಇಲ್ಲಿ ಈ ಒಂದು ರಿಲೇಷನ್ಶಿಪ್ಪನ್ನು ನೋಡಿದ್ರೆ ವಿ ಫೈನಲ್ನ ವ್ಯಾಲ್ಯೂ ಹೈ ಇರುತ್ತೆ, ವಿ ಎ ಪ್ಲಸ್ ವಿ ಬಿನ ವ್ಯಾಲ್ಯೂ ಇದಕ್ಕಿಂತ ಕಡಿಮೆ ಇರುತ್ತೆ. ಸೊ ಹೈಯರ್ ಕ್ವಾಂಟಿಟಿ ಮೈನಸ್ ಸ್ಮಾಲರ್ ಕ್ವಾಂಟಿಟಿ ಕಳೆದ್ರೆ ಸೊ ಡೆಲ್ಟಾ ವಿ ಮಿಕ್ಸಿಂಗ್ ಇನ್ ಅ ವ್ಯಾಲ್ಯೂ ಮೋರ್ ದ್ಯಾನ್ 1 ಅಥವಾ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಪಾಸಿಟಿವ್ ವ್ಯಾಲ್ಯೂ ಬರೋದ್ರಿಂದ ನಾವು ಇದನ್ನು ಡೆಲ್ಟಾ ವಿ ಮಿಕ್ಸಿಂಗ್ ಈಸ್ ಗ್ರೇಟರ್ ದ್ಯಾನ್ 0 ಅಂಥೇಳಿ ಬರಿತೀವಿ. ಇನ್ನು ಮೂರನೇ ಅಂಶ ಆದಂತಹ ಚೇಂಜ್ ಇನ್ ಎಂಥಾಲ್ಪಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಮೂರನೇ ಅಂಶ ಆದಂತಹ ಡೆಲ್ಟಾ ಹೆಚ್ ಮಿಕ್ಸಿಂಗಿಗೆ ಸಂಬಂಧಪಟ್ಟ ಹಾಗೆ ಗಮನಿಸೋಣ. ಇಲ್ಲಿ ಎ ಮತ್ತು ಎ ಮಾಲಿಕ್ಯೂಲ್ನ ನಡುವೆ ಹೈಡ್ರೋಜನ್ ಬಾಂಡ್ ಇರೋದ್ರಿಂದಾಗಿ ಇದನ್ನು ಬ್ರೇಕ್ ಮಾಡಲಿಕ್ಕೆ ಹೆಚ್ಚಿನ ಎನರ್ಜಿಯನ್ನು ಸಪ್ಲೈ ಮಾಡಬೇಕು. ಬಿ ಮತ್ತು ಬಿನ ನಡುವೆನೂ ಕೂಡ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಇಲ್ಲೂ ಕೂಡ ಬ್ರೇಕ್ ಮಾಡಲಿಕ್ಕೆ ಹೆಚ್ಚಿನ ಎನರ್ಜಿಯನ್ನು ಸಪ್ಲೈ ಮಾಡಬೇಕು. ಆದರೆ ಎ ಮತ್ತು ಬಿನ ನಡುವೆ ಉತ್ತಮವಾದಂಥ ಇಂಟರ್ಯಾಕ್ಷನ್ ಇಲ್ಲದೆ ಇರೋದ್ರಿಂದ ಇದು ಕಡಿಮೆ ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ. ಅಂದರೆ ಅಬ್ಸಾರ್ಬ್ಡ್ ಎನರ್ಜಿ ಜಾಸ್ತಿ, ರಿಲೀಸ್ಡ್ ಎನರ್ಜಿ ಕಡಿಮೆ ಅಂತ ಹೇಳಿದಾಗ ನೆಟ್ ಎನರ್ಜಿಯನ್ನು ನಾವು ನೋಡಿದ್ರೆ ಈ ಎರಡೂ ಲಿಕ್ವಿಡನ್ನು ಮಿಕ್ಸ್ ಮಾಡಿ ಸೊಲ್ಯೂಷನ್ ತಯಾರು ಮಾಡಿದಾಗ ಟೋಟಲ್ಲಾಗಿ ಅಬ್ಸಾರ್ಬ್ ಆದಂತಹ ಎನರ್ಜಿನೇ ಜಾಸ್ತಿ ಆಗಿರುತ್ತೆ. ಸೊ ಅಬ್ಸಾರ್ಬ್ ಆಗಿರೋ ಅಂಥ ಎನರ್ಜಿ ಜಾಸ್ತಿ ಅಂತ ಹೇಳಿದ್ರೆ ಡೆಲ್ಟಾ ಹೆಚ್ ಮಿಕ್ಸಿಂಗ್ನ ವ್ಯಾಲ್ಯೂ ಪಾಸಿಟಿವ್ ಬರುತ್ತೆ. ಸೊ ಪಾಸಿಟಿವ್ ಅಂತ ಹೇಳಿದ್ರೆ ವಿ ಕ್ಯಾನ್ ರೈಟ್ ಡೆಲ್ಟಾ ಹೆಚ್ ಮಿಕ್ಸಿಂಗ್ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ನಲ್ಲಿ ಡೆಲ್ಟಾ ಹೆಚ್ ಮಿಕ್ಸಿಂಗ್ನ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಹಾಗೂ ಈ ಒಂದು ಲಿಕ್ವಿಡ್ನಲ್ಲಿ ರೌಲ್ಸ್ ಲಾ ಆದಂತಹ ಪಿ ಎ ಈಕ್ವಲ್ಸ್ ಪಿ ನಾಟ್ ಎ ಎಕ್ಸ್ ಎಯನ್ನು ಫಾಲೋ ಮಾಡೋದ್ರ ಬದಲು ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ದ ಕಾಂಪೋನೆಂಟ್ ಏನಿದೆಯೋ ಅದು ಜಾಸ್ತಿ ಬರ್ತಾ ಇರೋದ್ರಿಂದ ಪಿ ಎ ವಿಲ್ ಬಿ ಗ್ರೇಟರ್ ದ್ಯಾನ್ ಪಿ ನಾಟ್ ಎ ಇಂಟು ಎಕ್ಸ್ ಎ ಆಗಿರುತ್ತೆ. ಇನ್ನು ಬಿ ಕಾಂಪೋನೆಂಟಿಗೆ ಬರೆದ್ರೆ ಪಿ ಬಿ ದಟ್ ಈಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಬಿ ಕಾಂಪೋನೆಂಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ ಆಗಿರುತ್ತೆ. ಹಾಗೂ ಟೋಟಲ್ ವೇಪರ್ ಪ್ರೆಷರ್ ಪಿ ಟಿ ವಿಲ್ ಬಿ ಗ್ರೇಟರ್ ದ್ಯಾನ್ ಪಿ ಎ ಪ್ಲಸ್ ಪಿ ಬಿ ಆಗಿರುತ್ತೆ. ಈ ರೀತಿಯಾದಂತಹ ಸೊಲ್ಯೂಷನನ್ನು ನಾವು ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ ಅಂಥೇಳಿ ಕರಿತೀವಿ. ಈ ರೀತಿಯಲ್ಲಿ ಎಥನಾಲ್ ಹಾಗೂ ಅಸಿಟೋನ್ ಅಥವಾ ಎಥನಾಲ್ ಹಾಗೂ ವಾಟರ್ ಲಿಕ್ವಿಡ್ಗಳಿಂದ ಆಗಿರುವಂತಹ ಸೊಲ್ಯೂಷನ್ಗಳು ದೇ ಬಿಹೇವ್ಸ್ ಆ್ಯಸ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್. ಈಗ ನಾವು ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ನೆಗೆಟಿವ್ ಡಿವಿಯೇಷನನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ಕ್ಲೋರೋಫಾರ್ಮ್ ಹಾಗೂ ಅಸಿಟೋನ್ ಈ ಎರಡು ಲಿಕ್ವಿಡ್ಗಳಿಂದಾಗಿರುವಂತಹ ಸೊಲ್ಯೂಷನನ್ನು ಕನ್ಸಿಡರ್ ಮಾಡೋಣ. ಇಲ್ಲಿ ಕ್ಲೋರೋಫಾರ್ಮ್ನ ಮಾಲಿಕ್ಯೂಲ್ಗಳಾದಂತಹ ಎ ಹಾಗೂ ಎನ ನಡುವೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನ್
ಹಾಗೂ ಅಸಿಟೋನ್ನ ಮಾಲಿಕ್ಯೂಲ್ಗಳಾದಂತಹ ಬಿ ಮತ್ತು ಬಿನ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಒಂದು ರೀತಿಯಲ್ಲಿ ವೀಕ್ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಆಗಿರುತ್ತೆ. ಇಂತಹ ಕ್ಲೋರೋಫಾರ್ಮ್ ಹಾಗೂ ಅಸಿಟೋನ್ ಪ್ಯೂರ್ ಫಾರಮಲ್ಲಿ ಇದ್ದಾಗ ಇವುಗಳ ಪಾರ್ಷಿಯಲ್ ವೇಪರ್ ಪ್ರೆಷರನ್ನು ನಾವು ಒನ್ಸ್ ಅಗೇನ್ P0A ಹಾಗೂ ಅಸಿಟೋನ್ಗೆ ಸಂಬಂಧಪಟ್ಟ ಹಾಗೆ P0B ಅಂಥೇಳಿ ಬರ್ಕೊಳ್ಳೋಣ. ಸೊ ಇವುಗಳಲ್ಲಿ ಲೆಫ್ಟಿಂದ ರೈಟ್ ಸೈಡ್ಗೆ ಬಂದ ಹಾಗೆಯೇ ಕ್ಲೋರೋಫಾರ್ಮಿನ ಮೋಲ್ ಫ್ರ್ಯಾಕ್ಷನ್ ಇನ್ ದ ಸೊಲ್ಯೂಷನ್ ಕಡಿಮೆ ಆಗುತ್ತೆ. ಹಾಗಾಗಿ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಕ್ಲೋರೋಫಾರ್ಮ್ ಇನ್ ದ ಸೊಲ್ಯೂಷನ್ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ರೈಟಿಂದ ಲೆಫ್ಟಿಗೆ ಮೂವ್ ಆದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಅಸಿಟೋನ್ ಕಡಿಮೆ ಆಗುತ್ತೆ. ಹಾಗಾಗಿ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಅಸಿಟೋನ್ ಆನ್ ದ ಸೊಲ್ಯೂಷನ್ ಸರ್ಫೇಸ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೀಗ ಟೋಟಲ್ ವೇಪರ್ ಪ್ರೆಷರ್ ಆನ್ ದ ಸೊಲ್ಯೂಷನ್ ಕಂಟೈನಿಂಗ್ ಕ್ಲೋರೋಫಾರ್ಮ್ ಆ್ಯಂಡ್ ಅಸಿಟೋನನ್ನು ಬರೆದ್ರೆ ಈ ರೀತಿಯಾದಂತಹ ಡಯಾಗ್ರಾಮ್ ಬರಬೇಕು. ಸೊ ದಿಸ್ ರೆಪ್ರೆಸೆಂಟ್ಸ್ ಟೋಟಲ್ ವೇಪರ್ ಪ್ರೆಷರ್ ವಿಚ್ ಈಸ್ ಈಕ್ವಲ್ ಟು P0A XA ಪ್ಲಸ್ P0B XB ಆಗಿದೆ. ಆದರೆ ಇಲ್ಲಿ ಈ ಒಂದು ಕ್ಲೋರೋಫಾರ್ಮ್ ಹಾಗೂ ಅಸಿಟೋನ್ ಇವೆರಡೂ ಲಿಕ್ವಿಡ್ಗಳನ್ನು ನಾವು ಮಿಕ್ಸ್ ಮಾಡಿ ಸೊಲ್ಯೂಷನನ್ನು ತಯಾರು ಮಾಡಿದಾಗ ಆಗ ಕ್ಲೋರೋಫಾರ್ಮಿನ ಮಾಲಿಕ್ಯೂಲ್ ಹಾಗೂ ಅಸಿಟೋನಿನ ಮಾಲಿಕ್ಯೂಲ್ನ ನಡುವೆ ಹೊಸದಾದ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಹೈಡ್ರೋಜನ್ ಬಾಂಡ್ ಅನ್ನುವಂತಹ ಏನು ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಇದೆಯೋ ಇದು ಎ ಹಾಗೂ ಎ ಬಿ ಮತ್ತು ಬಿ ಮಾಲಿಕ್ಯೂಲ್ನ ನಡುವೆ ಇದ್ದಂಥ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ಗಿಂತ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಆಗಿದೆ. ಈ ಕಾರಣದಿಂದ ಈ ಒಂದು ಸೊಲ್ಯೂಷನ್ ಫಾರ್ಮೇಷನ್ ಏನಾಗಿದೆಯೋ ಅದರ ಮೇಲೆ ಉಂಟಾಗುವಂತಹ ಕ್ಲೋರೋಫಾರ್ಮಿನ ವೇಪರ್ ಹಾಗೂ ಅಸಿಟೋನಿನ ವೇಪರ್ ಎಕ್ಸ್ಪೆರಿಮೆಂಟಲಿ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಗಿಂತ ಕಡಿಮೆ ಬರುತ್ತೆ. ಇದಕ್ಕೆ ಕಾರಣ ಕ್ಲೋರೋಫಾರ್ಮ್ ಹಾಗೂ ಅಸಿಟೋನ್ನ ಮಾಲಿಕ್ಯೂಲ್ಗಳ ನಡುವೆ ಉಂಟಾಗುವಂಥ ಹೈಡ್ರೋಜನ್ ಬಾಂಡ್. ಹಾಗಾಗಿ ನಾವು ಅಬ್ಸರ್ವ್ಡ್ ವೇಪರ್ ಪ್ರೆಷರ್ನ ವ್ಯಾಲ್ಯೂವನ್ನು ಪ್ಲಾಟ್ ಮಾಡಿದ್ರೆ ಆಗ ಇಲ್ಲಿ ಬರುವಂತಹ ವೇಪರ್ ಪ್ರೆಷರ್ನ ವ್ಯಾಲ್ಯೂ ನಾವು ಎಕ್ಸ್ಪೆಕ್ಟೆಡ್ ವೇಪರ್ ಪ್ರೆಷರ್ನ ವ್ಯಾಲ್ಯೂಗಿಂತ ಕಡಿಮೆ ಬರುತ್ತೆ. ಸೊ ದಿಸ್ ಈಸ್ ಟೋಟಲ್ ವೇಪರ್ ಪ್ರೆಷರ್ ದಿಸ್ ಈಸ್ ಅಬ್ಸರ್ವ್ಡ್ ಇಟ್ ವಿಲ್ ಬಿ ಲೆಸ್ ದ್ಯಾನ್ P0A XA ಪ್ಲಸ್ P0B XB ಆಗಿರುತ್ತೆ. ಆದ್ದರಿಂದ ಈ ರೀತಿಯಾದಂತಹ ಸೊಲ್ಯೂಷನ್ಗಳಲ್ಲಿ ಎ ಹಾಗೂ ಬಿನ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಯಾವುದರಲ್ಲಿ ಗ್ರೇಟರ್ ದ್ಯಾನ್ ಎ ಹಾಗೂ ಈ ರೀತಿಯಲ್ಲಿ ಯಾವ ಸೊಲ್ಯೂಷನ್ನಲ್ಲಿ ಎ ಹಾಗೂ ಬಿ ಕಾಂಪೊನೆಂಟ್ನ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಪ್ಯೂರ್ ಲಿಕ್ವಿಡ್ನಲ್ಲಿರುವಂತಹ ಮಾಲಿಕ್ಯೂಲ್ಗಳಾದಂಥ ಎ ಹಾಗೂ ಎ ಬಿ ಹಾಗೂ ಬಿ ನಡುವೆ ಇರುವಂಥ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ಗಿಂತ ಸ್ಟ್ರಾಂಗ್ ಆಗಿರುತ್ತೋ ಅಥವಾ ಹೆಚ್ಚಾಗಿರುತ್ತೋ ಅಂಥ ಸೊಲ್ಯೂಷನ್ನಿನ ಮೇಲೆ ಉಂಟಾಗುವಂತಹ ವೇಪರ್ಗಳು ನಾವು ಎಕ್ಸ್ಪೆಕ್ಟೆಡ್ ವೇಪರ್ಗಿಂತ ಕಡಿಮೆ ಆಗುತ್ತೆ ಹಾಗೂ ವೇಪರ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ. ಈ ರೀತಿಯಲ್ಲಿ ಯಾವ ಸೊಲ್ಯೂಷನ್ಗಳಲ್ಲಿ ಆಗುತ್ತೋ ಇಂತಹ ಸೊಲ್ಯೂಷನ್ಗಳನ್ನು ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್ ಅಂಥೇಳಿ ಕರಿತೀವಿ. ಇನ್ನು ಈ ರೀತಿಯಾದಂಥ ಲಿಕ್ವಿಡ್ನಲ್ಲಿ ಎ ಹಾಗೂ ಬಿ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಇವುಗಳ ಲಿಕ್ವಿಡ್ಗಳಲ್ಲಿ ಇರುವಂತಹ ಮಾಲಿಕ್ಯೂಲ್ನ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ಗಿಂತ ಹೆಚ್ಚಾಗಿರೋದ್ರಿಂದಾಗಿ ಮಾಲಿಕ್ಯೂಲ್ಗಳು ಒಂದು ಇನ್ನೊಂದರ ಸಮೀಪದಲ್ಲಿರುತ್ತೆ. ಹಾಗಾಗಿ ವಾಲ್ಯೂಮ್ ಫೈನಲ್ ವಿಲ್ ಬಿ ಲೆಸ್ ದ್ಯಾನ್ VA
ಪ್ಲಸ್ ವಿ ಬಿ ಆಗಿರುತ್ತೆ. ಎ ಲಿಕ್ವಿಡ್ನಲ್ಲಿ ಮಾಲಿಕ್ಯೂಲ್ಗಳು ಏನು ಸಮೀಪದಲ್ಲಿರುತ್ತೋ, ಬಿ ಲಿಕ್ವಿಡ್ನಲ್ಲಿ ಮಾಲಿಕ್ಯೂಲ್ಗಳು ಏನು ಸಮೀಪದಲ್ಲಿರುತ್ತೋ ಅದಕ್ಕಿಂತ ಎ ಮತ್ತು ಬಿ ಇರುವಂತಹ ಸೊಲ್ಯೂಷನ್ನಲ್ಲಿ ಮಾಲಿಕ್ಯೂಲ್ಗಳು ಸಮೀಪ ಇರೋದರಿಂದಾಗಿ ಇವುಗಳಲ್ಲಿ ಫೈನಲ್ ವಾಲ್ಯೂಮ್ ವಿಲ್ ಬಿ ಲೆಸ್ ದ್ಯಾನ್ ವಿ ಎ ಪ್ಲಸ್ ವಿ ಬಿ ಆಗಿರುತ್ತೆ. ಆದ್ದರಿಂದ ಈ ಒಂದು ಕೇಸ್ನಲ್ಲಿ ಡೆಲ್ಟಾ ವಿ ಮಿಕ್ಸಿಂಗ್ ವಿಲ್ ಬಿ ಲೆಸ್ ದ್ಯಾನ್ 0. ಅಂದರೆ ನಮ್ಮ ನಿರೀಕ್ಷೆಗಿಂತ ವಾಲ್ಯೂಮು ಸ್ವಲ್ಪ ಕಡಿಮೆ ಬಂದಿರುತ್ತೆ. ಇನ್ನು ಎಂಥಾಲ್ಪಿ ಚೇಂಜ್ಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂತಂದರೆ ಎ ಹಾಗೂ ಎ, ಬಿ ಹಾಗೂ ಬಿ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ವೀಕ್ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಆಗಿರೋದ್ರಿಂದ ಕಡಿಮೆ ಎನರ್ಜಿಯನ್ನು ಸಪ್ಲೈ ಮಾಡಿದ್ರೆ ಸಾಕು ಇವುಗಳನ್ನು ಬೇರ್ಪಡಿಸ್ಬೋದು. ಆದರೆ ಎ ಹಾಗೂ ಬಿನ ನಡುವೆ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಇರೋದ್ರಿಂದಾಗಿ ಈ ಸಂದರ್ಭದಲ್ಲಿ ಹೆಚ್ಚಿನ ಎನರ್ಜಿ ರಿಲೀಸ್ ಆಗುತ್ತೆ. ಅಂದರೆ ನಾವು ಓವರಾಲ್ ರಿಯಾಕ್ಷನನ್ನು ನಾವು ಗಮನಿಸಿದ್ರೆ ಎ ಹಾಗೂ ಎಯನ್ನು, ಬಿ ಹಾಗೂ ಬಿಯನ್ನು ಬೇರ್ಪಡಿಸ್ಲಿಕ್ಕೆ ಎಷ್ಟು ಎನರ್ಜಿ ಬೇಕೋ ಅದಕ್ಕಿಂತ ಎ ಹಾಗೂ ಬಿ ಒಂದಾದಾಗ ರಿಲೀಸ್ ಆಗುವಂತಹ ಎನರ್ಜಿ ಹೆಚ್ಚಾಗಿರುತ್ತೆ. ಅಂದರೆ ಓವರಾಲ್ ಆಗಿ ಈ ಒಂದು ಪ್ರೋಸೆಸ್ನಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಯಾವಾಗ ಎನರ್ಜಿ ರಿಲೀಸ್ ಆಗುತ್ತೋ ಆಗ ಡೆಲ್ಟಾ ಹೆಚ್ನ ವ್ಯಾಲ್ಯೂ ನೆಗೆಟಿವ್ ಅಂತ ತಗೊಳ್ತೀವಿ. ಡೆಲ್ಟಾ ಹೆಚ್ನ ವ್ಯಾಲ್ಯೂ ನೆಗೆಟಿವ್ ಅಂತ ಹೇಳಿದ್ರೆ ಡೆಲ್ಟಾ ಹೆಚ್ ಮಿಕ್ಸಿಂಗ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಲೆಸ್ ದ್ಯಾನ್ 0. ಈ ರೀತಿಯಲ್ಲಿ ಕ್ಲೋರೋಫಾರ್ಮ್ ಹಾಗೂ ಅಸಿಟೋನ್ ರೀತಿಯಾದಂತಹ ಸೊಲ್ಯೂಷನ್ಗಳಲ್ಲಿ ದೇ ಬಿಹೇವ್ ಆ್ಯಸ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್. ನಾವೀಗ ಫೈನಲ್ ಆಗಿ ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ ಹಾಗೂ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್ಗೆ ಸಂಬಂಧಪಟ್ಟ ಹಾಗೆ ಅವುಗಳ ಕ್ಯಾರೆಕ್ಟರ್ಗಳಲ್ಲಿ ಇರುವಂತಹ ಡಿಫ್ರೆನ್ಸ್ಗಳನ್ನು ಲಿಸ್ಟ್ ಔಟ್ ಮಾಡೋಣ. ಐಡಿಯಲ್ ಸೊಲ್ಯೂಷನ್ನಲ್ಲಿ ಟೋಟಲ್ ವೇಪರ್ ಪ್ರೆಷರ್ ಪಿ ಟೋಟಲ್ ವಿಲ್ ಬಿ ಈಕ್ವಲ್ ಟು ಪಿ ನಾಟ್ ಎ ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಎಕ್ಸ್ ಬಿ ಆಗಿರುತ್ತೆ. ಇದನ್ನು ನಾವು ರೌಲ್ಸ್ ಲಾದಲ್ಲೂ ಕೂಡ ಗಮನಿಸಿದ್ದೀವಿ. ಆದರೆ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ನಲ್ಲಿ ಟೋಟಲ್ ವೇಪರ್ ಪ್ರೆಷರ್ ವಿಲ್ ಬಿ ಗ್ರೇಟರ್ ದ್ಯಾನ್ ಪಿ ನಾಟ್ ಎ ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಎಕ್ಸ್ ಬಿ ಆಗಿರುತ್ತೆ. ಇನ್ನು ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್ನಲ್ಲಿ ಟೋಟಲ್ ವೇಪರ್ ಪ್ರೆಷರ್ ಪಿ ಟಿ ಈಸ್ ಲೆಸ್ ದ್ಯಾನ್ ಪಿ ನಾಟ್ ಎ ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಎಕ್ಸ್ ಬಿ ಆಗಿರುತ್ತೆ. ಇನ್ನು ಐಡಿಯಲ್ ಸೊಲ್ಯೂಷನ್ನಲ್ಲಿರುವಂತಹ ಎ ಹಾಗೂ ಬಿ ಮಾಲಿಕ್ಯೂಲ್ನ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ವಿಲ್ ಬಿ ಈಕ್ವಲ್ ಟು ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಎ ಮಾಲಿಕ್ಯೂಲ್ ಹಾಗೂ ಬಿ ಆ್ಯಂಡ್ ಬಿ ಮಾಲಿಕ್ಯೂಲ್ ಆಗಿರುತ್ತೆ. ಇನ್ನು ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ನಲ್ಲಿ ಎ ಹಾಗೂ ಬಿ ಮಾಲಿಕ್ಯೂಲ್ಗಳ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ವಿಲ್ ಬಿ ಲೆಸ್ ದ್ಯಾನ್ ಎ ಹಾಗೂ ಎ ಮತ್ತು ಬಿ ಹಾಗೂ ಬಿ ಆಗಿರುತ್ತೆ. ಇನ್ನು ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್ನಲ್ಲಿ ಎ ಹಾಗೂ ಬಿ ಮಾಲಿಕ್ಯೂಲ್ಗಳ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರ್ಯಾಕ್ಷನ್ ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ಎ ಹಾಗೂ ಎ ಮತ್ತು ಬಿ ಹಾಗೂ ಬಿ ಮಾಲಿಕ್ಯೂಲ್ಗಳು ಆಗಿರುತ್ತೆ. ಇನ್ನು ಐಡಿಯಲ್ ಸೊಲ್ಯೂಷನ್ನಲ್ಲಿ ಡೆಲ್ಟಾ ವಿ ಮಿಕ್ಸಿಂಗ್ ವಿಲ್ ಬಿ ಈಕ್ವಲ್ ಟು 0 ಆಗಿರುತ್ತೆ. ಇನ್ನು ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ನಲ್ಲಿ ಡೆಲ್ಟಾ ವಿ ಮಿಕ್ಸಿಂಗ್ ವಿಲ್ ಬಿ ಗ್ರೇಟರ್ ದ್ಯಾನ್ 0 ಹಾಗೂ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನಲ್ಲಿ ಡೆಲ್ಟಾ ವಿ ಮಿಕ್ಸಿಂಗ್ ವಿಲ್ ಬಿ ಲೆಸ್ ದ್ಯಾನ್ 0 ಆಗಿರುತ್ತೆ. ಇನ್ನು ಎಂಥಾಲ್ಪಿ ಚೇಂಜ್ಗೆ ಸಂಬಂಧಪಟ್ಟ ಹಾಗೆ ಡೆಲ್ಟಾ ಹೆಚ್ ಮಿಕ್ಸಿಂಗ್ ವಿಲ್ ಬಿ ಈಕ್ವಲ್ ಟು 0 ಆಗಿರುತ್ತೆ. ಇನ್ನು ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನಲ್ಲಿ ಡೆಲ್ಟಾ ಹೆಚ್ ಮಿಕ್ಸಿಂಗ್ ವಿಲ್ ಬಿ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಅಂದರೆ ಅರ್ಥ ಡೆಲ್ಟಾ ಹೆಚ್ ಮಿಕ್ಸಿಂಗ್ ಈಸ್ ಎ ಪಾಸಿಟಿವ್ ವ್ಯಾಲ್ಯೂ. ಓವರಾಲ್ ಆಗಿ ಪ್ರೋಸೆಸ್ ನಡೆದಾಗ ಹೀಟ್ ಈಸ್ ಅಬ್ಸಾರ್ಬ್ಡ್ ಡ್ಯೂರಿಂಗ್ ದ
ಪ್ರೋಸೆಸ್ ಆಗಿರುತ್ತೆ. ಇನ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನಲ್ಲಿ ಡೆಲ್ಟಾ ಹೆಚ್ ಮಿಕ್ಸಿಂಗ್ ವಿಲ್ ಬಿ ಲೆಸ್ ದ್ಯಾನ್ 0. ಅಂದರೆ ಈ ಒಂದು ಪ್ರೋಸೆಸ್ನಲ್ಲಿ ಓವರಾಲ್ ಆಗಿ ಡೆಲ್ಟಾ ಹೆಚ್ ವ್ಯಾಲ್ಯೂ ನೆಗೆಟಿವ್ ಅಂತಂದರೆ ಹೀಟ್ ಲಿಬರೇಟ್ ಆಗುತ್ತೆ. ಇನ್ನು ಕೊನೆಯದಾಗಿ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ ಇರುವಂತಹ ಕೆಲವಾರು ಲಿಕ್ವಿಡ್ಗಳು ದೇ ಬಿಹೇವ್ ಆ್ಯಸ್ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಜಿಯೋಟ್ರೋಪ್ಸ್, ಹಾಗೂ ಕೆಲವಾರು ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್ ದೇ ಬಿಹೇವ್ ಆ್ಯಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಜಿಯೋಟ್ರೋಪ್. ಡಿಯರ್ ಸ್ಟೂಡೆಂಟ್ಸ್, ನಾವು ಇಂದಿನ ವಿಡಿಯೋದಲ್ಲಿ ಐಡಿಯಲ್ ಸೊಲ್ಯೂಷನ್ಸ್, ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್, ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್ಸ್ ಇವುಗಳ ಕ್ಯಾರೆಕ್ಟರ್ಗಳು, ಅವುಗಳಿಗೆ ರೀಸನ್ಗಳು ಹಾಗೂ ಎಕ್ಸಾಂಪಲ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಅಜಿಯೋಟ್ರೋಪ್ಸ್ ಅಂತಂದರೆ ಏನು, ಟೈಪ್ಸ್ ಆಫ್ ಅಜಿಯೋಟ್ರೋಪ್ಸ್ ಹಾಗೂ ಎಕ್ಸಾಂಪಲ್ಗಳನ್ನು ಡೀಟೈಲ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.